ಕೂಡ್ಲಿಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಶಾಸಕ ಎನ್.ಟಿ. ಶ್ರೀನಿವಾಸ್ ರವರಿಗೆ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳಲ್ಲಿ ರೈತರ ಮೇಲೆ ಆಗುತ್ತಿರುವ ಅನ್ಯಾಯಗಳ ಮಹತ್ವದ ಬೇಡಿಕೆಗಳ ಮನವಿ ಪತ್ರವನ್ನು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಶಾಸಕರಿಗೆ ಸಲ್ಲಿಸಲಾಯಿತು. ಪಬ್ಲಿಕ್ ನ್ಯೂಸ್ ಕನ್ನಡ ಕೂಡ್ಲಿಗಿ. ನಾವು ಮುಖ್ಯಮಂತ್ರಿಗಳಿಗೆ 60% ಮಳೆ ಬರದೇ ಇರೋದ್ರಿಂದ ಬರಪೀಡಿತ ಘೋಷಣೆ ಬೇಕಂತ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾನೇ ಪ್ರಥಮ ಶಾಸಕರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆ. ಆಯ್ತಾ? ಸೊ 50, 53, 57 ನಮ್ಮ ಹಂತದಲ್ಲಿ, ತಹಸೀಲ್ದಾರ್ ಹಂತದಲ್ಲಿ, ಜಿಲ್ಲಾಧಿಕಾರಿ ಹಂತದಲ್ಲಿ, ಶಾಸಕರ ಹಂತದಲ್ಲಿ ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಬೇಕಾಗಿದೆ. ಸೊ ಅದು ಸರ್ಕಾರ ಹಂತದಲ್ಲಿ ನಿರ್ಧಾರ ಆದ ಕೂಡಲೇ ನಾನೇ ಮೊದಲನಾಗಿರ್ತೀನಿ ಫಸ್ಟ್ ಪರ್ಸನ್. ಆಯ್ತಾ? ನನಗೂ ನೋವಿದೆ. ಆಯ್ತಾ? ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದೀವಿ ತಾಲೂಕಲ್ಲಿ. ಬಡ ರೈತರಿಗೆ ಅವರಿಗೆ ಒಂದು ರಥ ಕೊಡಕ್ ಆಗ್ತಾ ಇಲ್ಲ ಅಂತಾನೆ, ಬಟ್ ಅದರದೇ ಆದಂತ ಸ್ವಲ್ಪ ಕಾನೂನು ತೊಡಕುಗಳಿದಾವೆ ಸರ್ಕಾರಿ ಜಾಗಗಳಿಗೆ. ಅದು ಸರ್ಕಾರ ನಿರ್ಧಾರ ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ. ಬೆಳೆ ಪರಿಹಾರ ಮಂಜೂರು ಈಗೆಲ್ಲದನ್ನು ನಾವೇ ಅಪ್ಡೇಟ್ ಮಾಡಿಸ್ತಾ ಇದೀವಿ. ಪರಿಹಾರದ್ದು ಎಲ್ಲದನ್ನು ಆ್ಯಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆಯ್ತಾ? ಮತ್ತೆ ಇದು ರೈತರ ಸಾಲ ಮನ್ನಾದ ಬಗ್ಗೆ ಸರ್ಕಾರ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಬೇಕಿದ್ರೆ ನಿಮ್ಮ ಪತ್ರನ ಮೊನ್ನೆ ಮುಖ್ಯಮಂತ್ರಿಗಳಿಗೆ ತಂದೇನೆ. ಆಯ್ತಾ? 74 ಯೋಜನೆಯನ್ನು ತ್ವರಿತವಾಗಿ ಜಾರಿಗೆ ತರಬೇಕು. ಮಳೆ ಕೆರೆಗಳಿಗೆ ತುಂಬಿಸಬೇಕು. ಆಯ್ತಾ? ಈಗ ಇದನ್ನ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಆಯ್ತಾ? ಇತಿಹಾಸದಲ್ಲಿ ಕರ್ನಾಟಕದಲ್ಲೇ ಇಲ್ಲ ಭಾರತದಲ್ಲಿ ಇರ್ಬೋದು. ಆಯ್ತಾ? ಒಂದು 74 ಕೆರೆ ತುಂಬಿಸಂತ ಸ್ಕೀಮು ಆಯ್ತಾ 2.5 ವರ್ಷ ಅವಧಿಯಲ್ಲಿ ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ. ಆಯ್ತಾ? ನೀವು ವಿಧಾನಸೌಧದಲ್ಲಿ ಈ ಫೈಲ್ ಎಲ್ಲೆಲ್ಲಿ ಓಡಾಡಿದೆ, ಯಾವ ಕಂಪ್ಯೂಟರ್ ಇದೆ ಅಂತೇಳಿ, ಯಾರ ಟೇಬಲ್ ಇದೆ ಅಂತೇಳಿ 100 ಜನ ಟೇಬಲ್ ಹೋಗಿದ್ರೆ 100 ಜನ ಟೇಬಲ್ಗೆ ನಾನೇ ಹೋಗಿ ಬಂದಿದ್ದೆ. ಆಯ್ತಾ? 20 ವರ್ಷ 2-3 ದಶಕಗಳಾಗ್ತವೆ ಒಂದು ನೀರಾವರಿ ಯೋಜನೆಗಳು ಮುಗಿಯಕ್ಕೆ. ನೀವೇ ಜಸ್ಟ್ ಗೂಗಲ್ ಮಾಡಿ, ಇಲ್ಲ ChatGPTಗೆ ಹಾಕಿ. ಆಯ್ತಾ? ಕೆರೆ ತುಂಬಿಸೋ ಯೋಜನೆಗಳು ಕರ್ನಾಟಕದಲ್ಲಿ ಎಷ್ಟು ಪೆಂಡಿಂಗ್ ಇದಾವೆ, ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಮಾಹಿತಿ ಸಿಗುತ್ತೆ. ಆಯ್ತಾ? ಬೇಕಿದ್ರೆ ಯಾವ್ದು ಫಾಸ್ಟೆಸ್ಟ್ ಆಗಿದೆ ಅಂತ ಚೆಕ್ ಮಾಡಿ. ಈ 2.5 ವರ್ಷದಲ್ಲಿ ಎಷ್ಟು ಬೇಗ ಅಸಾಧ್ಯವಾದ ಕೆಲಸನ ಸಾಧ್ಯ ಮಾಡಿದ್ವಿ. ಅಲ್ಲೆಲ್ಲಿ ಕೆಲವು ಕಡೆ ಲೀಕೇಜು ಆಗೋದು ಸ್ವಲ್ಪ ಸಹಜ. 1-2-3 ಕಡೆ ಮೊನ್ನೆ ಆಗಿತ್ತು. ಮೇಜರ್ ಲೀಕೇಜು ಅಲ್ಲೇ ಪ್ಲಾಂಟ್ ಹತ್ರನೇ ಆಗಿತ್ತು. ಅದನ್ನು ರೆಡಿ ಮಾಡಿದ್ದಾರೆ. ಮಂಗಾಪುರ ಹತ್ರ ಅಲ್ಲಿ 1-2-3 ಕಡೆ ಆಗಿತ್ತು. ಅದೆಲ್ಲ ರೆಡಿ ಆಗಿದೆ. ಸೊ ಈಗ ಮಳೆ ಗುರುವಾರದಲ್ಲಿ ಮತ್ತೆ ಮುಂಗಾರು ಶುರುವಾಗುತ್ತೆ ಅಂತ ಹೇಳಿದ್ರೆ ಬಂದು ಕೂಡಲೇ ಈಗಾಗಲೇ ಪ್ರಾಯೋಗಿಕ ಅಲ್ಲ, ಎಲ್ಲ ರೆಡಿಯಾಗಿ ಇಲ್ಲಿಗಾಗಲೇ ನಮ್ಮ ಬಿಡಿಗುಡ್ಡ ತಾಲೂಕು ಕೆರೆಗೆ ನೀರು ಬಂದಿದೆ. ಇನ್ನೊಂದು ಸ್ವಲ್ಪ ನಿರಂತರವಾಗಿ ಇನ್ನೊಂದು ಸ್ವಲ್ಪ ಜೋರಾಗಿ ಬಂದ್ರೆ 4 ಮೋಟ್ರು ಮ್ಯಾಕ್ಸಿಮಮ್ ಮಳೆ ಬಂದಾಗ ಅದನ್ನ ಯಾಕೆಂದ್ರೆ ಅದು